ನಂದೊಂದು ಸಣ್ಣ ಪ್ರಶ್ನೆ, ಅಕಸ್ಮಾತ್ ಸಡನ್ ಆಗಿ ನಿಮ್ಗೆ ಆರಾಮ್ ತಪ್ಪಿದ್ರೆ ಹಾಸ್ಪಿಟಲ್ ಬಿಲ್ಲಿಗೆ ಏನು ಮಾಡ್ತೀರಿ? ನಮಸ್ಕಾರ ಸ್ನೇಹಿತರೆ, ನೀವೇನಾದ್ರೂ ಕರ್ನಾಟಕದಾಗ ಕಾಂಟ್ರಾಕ್ಟ್ ಬೇಸ್ನ್ಯಾಗ ಕೆಲಸ ಮಾಡ್ತಿದ್ರಿ ಅಂದ್ರೆ ಈ ವಿಡಿಯೋ ನಿಮಗೆ. ಹೌದು ನೋಡ್ರಿ, ಕರ್ನಾಟಕ ಸರ್ಕಾರ ಗುತ್ತಿಗೆ ನೌಕರರಿಗೆ ಸಿಹಿ ಸುದ್ದಿ ನೀಡೈತ್ರಿ. ಏನಂತಂದ್ರ ಕರ್ನಾಟಕ ಆರೋಗ್ಯ ಸಂಜೀವಿನಿ ಅಂತ ಸ್ಕೀಮ್ ಅನ್ನ ತಂದೈತ್ರಿ. ಈಗ ಕಾಂಟ್ರಾಕ್ಟ್ ಜಾಬ್ ಮಾಡೋರಿಗೆ ಮೆಡಿಕಲ್ ಎಕ್ಸ್ಪೆನ್ಸ್ ತುಂಬೋದು ದೊಡ್ಡ ಕಷ್ಟ ಆಗೈತಿ. ಅದಕ್ಕಂತ ಕರ್ನಾಟಕ ಸರ್ಕಾರ ಗುತ್ತಿಗೆ ನೌಕರಿ ಮಾಡೋರಿಗೆ ಮತ್ತು ಅವ್ರ ಕುಟುಂಬಕ್ಕೆ ಒಂದು ಹೆಲ್ತ್ ಪಾಲಿಸಿ ತಂದೈತಿ. ಈ ವಿಡಿಯೋ ಪೂರ್ತಿ ನೋಡ್ರಿ, ಅದನ್ನು ಹೆಂಗಂತ ಹೇಳ್ಕೊಡ್ತೀನಿ. ಏನಿದೆ ಆರೋಗ್ಯ ಸಂಜೀವಿನಿ ಸ್ಕೀಮ? ಇದು ಕರ್ನಾಟಕ ಸರ್ಕಾರದಿಂದ ಒಂದು ಹೆಲ್ತ್ ಇನ್ಶೂರೆನ್ಸ್ ಸ್ಕೀಮ. ವಿಶೇಷವಾಗಿ ಗುತ್ತಿಗೆ ಮತ್ತು ಹೊರಗುತ್ತಿಗೆಯಲ್ಲಿ ಕೆಲಸ ಮಾಡೋರಿಗೆ. ಈ ಯೋಜನೆ ಉದ್ದೇಶ ಏನಪ್ಪಾ ಅಂದ್ರೆ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯ ರಕ್ಷಣೆ. ಈ ಸ್ಕೀಮ ಯಾರ್ಯಾರಿಗೆ ಅಪ್ಲೈ ಆಗ್ತದಂದ್ರೆ ಕರ್ನಾಟಕದಾಗ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡೋರಿಗೆ, ನೀವು ರೆವಿನ್ಯೂ ಇಲಾಖೆ, ಆರೋಗ್ಯ ಇಲಾಖೆ, ಶಿಕ್ಷಣ ಇಲಾಖೆ ಮತ್ತು ಯಾವುದರ ಇಲಾಖೆ ಒಳಗೆ ಕೆಲಸ ಮಾಡಿರಿ, ನೀವು ಈ ಸ್ಕೀಮಿಗೆ ಎಲಿಜಿಬಲ್ ಇರ್ತೀರಿ. ಮತ್ತು ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡೋರ ಕುಟುಂಬಸ್ಥರು ಕೂಡ ಇದಕ್ಕೆ ಎಲಿಜಿಬಲ್ ಇರ್ತಾರೆ. ಏನೇನು ಬೆನಿಫಿಟ್ಸ್ ಅದಾವಂದ್ರಪ್ಪ ಈ ಸ್ಕೀಮ್ದಾಗ? 5 ಲಕ್ಷದ ತನಕ ನಿಮಗೆ ಫ್ರೀ ಟ್ರೀಟ್ಮೆಂಟ್ ಸಿಗ್ತೈತಿ. ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಐತಿ. ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಅಂದ್ರೆ ನೀವು ಹಾಸ್ಪಿಟಲ್ದಾಗ ರೊಕ್ಕ ತುಂಬೋ ಅವಶ್ಯಕತೆ ಇಲ್ಲ. ಈ ಸ್ಕೀಮ್ ನೀವು ಗೌರ್ಮೆಂಟ್ ಮತ್ತು ಪ್ರೈವೇಟ್ ಹಾಸ್ಪಿಟಲ್ದಾಗೂ ಯೂಸ್ ಮಾಡ್ಬೋದು. ಈ ಸ್ಕೀಮಿಂದ ಸಣ್ಣದಿಂದ ಹಿಡ್ಕೊಂಡು ದೊಡ್ಡ ಆಪ್ರೇಷನ್ವರೆಗೂ ನೀವು ಮಾಡಿಸ್ಬೋದು. ಮೆಡಿಕಲ್ ಎಮರ್ಜೆನ್ಸಿ ಟೈಮ್ದಾಗ ನಿಮ್ಗೆ ರೊಕ್ಕದ ಚಿಂತೆ ಇರೋಂಗಿಲ್ಲ. ಈ ಸ್ಕೀಮ್ ಹೆಂಗೆ ಯೂಸ್ ಮಾಡೋದಪ್ಪ ಅಂದ್ರೆ, ನೀವು ಹಾಸ್ಪಿಟಲ್ಗೆ ಹೋಗುವಾಗ ನಿಮ್ಮ ಆಧಾರ್ ಕಾರ್ಡ್, ನಿಮ್ಮ ಎಂಪ್ಲಾಯ್ ID, ಡಿಪಾರ್ಟ್ಮೆಂಟ್ ರಿಜಿಸ್ಟ್ರೇಷನ್ ಡೀಟೇಲ್ಸ್ ಇಷ್ಟು ಇದ್ರೆ ಸಾಕು, ಹಾಸ್ಪಿಟಲ್ ಸ್ಟಾಫ್ ನಿಮ್ಮ ಎಲಿಜಿಬಿಲಿಟಿ ಚೆಕ್ ಮಾಡ್ತಾರೆ ಮತ್ತು ನಿಮಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ಈ ಸ್ಕೀಮ್ನಾಗ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಂದ್ರೆ ನಿಮ್ಮ ಡಿಪಾರ್ಟ್ಮೆಂಟಲ್ಲಿ ಕೇಳ್ರಿ. ಮತ್ತು ಇದರದ ನೋಟಿಫಿಕೇಶನ್ ನಾನು ಹಿಂಗೆ ಹಾಕಿರ್ತೀನಿ, ಅದನ್ನು ಸ್ಕ್ರೀನ್ಶಾಟ್ ತಗೋರಿ. ಇಲ್ಲಾಂದ್ರೆ ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಹಾಕಿರ್ತೀನಿ, ಆ ಲಿಂಕಲ್ಲಿ ನೀವು ಡೌನ್ಲೋಡ್ ಮಾಡ್ಕೊರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಧನ್ಯವಾದಗಳು.